ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ಮಕ್ಕಳೇ, ಹೇಗಿದ್ದೀರಾ? ಸೊ ಹಬ್ಬ ಇದೆಯಾ ನಿಮ್ಮೆಲ್ಲರಿಗೂ? ಧಾರವಾಡದಾಗಿದ್ಯಾ ವರಮಹಾಲಕ್ಷ್ಮಿ ಹಬ್ಬ? ಓಕೆ, ಸೊ ನಾಳೆ ಶಾಲೆಗೆ ರಜೆ ಇದೆ, ಹೌದಾ? ಓಕೆ, ಸೊ ಬಹಳ ಖುಷಿ. ಶುಕ್ರವಾರ, ಶನಿವಾರ, ಭಾನುವಾರ ಸಾಲು ರಜೆಗಳಿದ್ರೆ ಇದೆಯಾ ರಜೆ ನಿಮ್ಮೆಲ್ಲರಿಗೂ? ಶಾಲೆಗಳು ಕೆಲವೊಂದು ರಜೆ ಇಲ್ಲ. ಓಕೆ, ಎನಿವೇಸ್ ಇವತ್ತಿನ ವಿಜ್ಞಾನದ ಸೆಷನ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಇವತ್ತಿನ ಸೆಷನ್ ನ ಎಂದಿನಂತೆ ಒಂದು ನುಡಿಮುತ್ತಿನ ಮೂಲಕ ಅಥವಾ ಒಂದು ಉತ್ತಮವಾದಂತಹ ಚಿಂತನೆಯ ಮೂಲಕ ಆರಂಭಿಸೋಣ. ಇವತ್ತಿನ ಚಿಂತನೆ ಹೀಗಿದೆ. ಕಾಣಿಸ್ತಾ ಇದೆಯಾ ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ? ಓಕೆ, ಇವತ್ತಿನ ಚಿಂತನೆ ಹೀಗಿದೆ. ಕ್ಷಮೆ ಕೇಳೋದು ದೌರ್ಬಲ್ಯ ಅಲ್ಲ, ಅದೊಂದು ಧೈರ್ಯ ಅಂತ ಇಲ್ಲಿ ಹೇಳಲಾಗಿದೆ. ಓಕೆ, ಕ್ಷಮೆ ಕೇಳುವಂಥದ್ದು ಅದೊಂದು ದೌರ್ಬಲ್ಯ ಅಲ್ಲ, ಅದೊಂದು ರೀತಿಯಾದಂತಹ ಧೈರ್ಯ ಅನ್ನೋದು ಹೇಳುತ್ತೆ. ಅಂದ್ರೆ ಇದು ಅತ್ಯಂತ ಆಳವಾದ ಮತ್ತು ನಿಜವಾದಂತಹ ಮಾತು. ಸಾಮಾನ್ಯವಾಗಿ ಜನರು ಕ್ಷಮೆ ಕೇಳಿದ್ರೆ ತಮ್ಮ ಅಹಂಗೆ ಧಕ್ಕೆ ಆಗುತ್ತೆ ಅಥವಾ ತಾವು ಸಣ್ಣವರಾಗ್ಬಿಡ್ತೀವಿ ಅಂತ ಭಾವಿಸ್ತಾರೆ. ಆದ್ರೆ ಪ್ರಾಕ್ಟಿಕಲಿ, ವಾಸ್ತವದಲ್ಲಿ ಕ್ಷಮೆ ಯಾಚಿಸುವುದು ಒಬ್ಬ ವ್ಯಕ್ತಿಯ ಮಾನಸಿಕ ಪಕ್ವತೆ ಮತ್ತು ಧೈರ್ಯವನ್ನ ತೋರಿಸುತ್ತೆ. ಓಕೆ, ನಾವ್ ಯಾರ ಹತ್ರದ್ದು ಹೋಗ್ಬಿಟ್ಟು ನಾವೇನೋ ತಪ್ಪು ಮಾಡಿದ್ದೀವಿ ಸಾರಿ ಅಂತ ಕೇಳೋದು ನಮ್ಮ ಒಂದು ಮಾನಸಿಕ ಧೈರ್ಯ ಎಷ್ಟಿದೆ, ಮೆಂಟಲಿ ನಾವೆಷ್ಟು ಸ್ಟ್ರಾಂಗ್ ಅನ್ನೋದನ್ನ ಅದು ತೋರಿಸುತ್ತೆ. ಆದ್ರಿಂದ ಅಕ್ಸೆಪ್ಟಿಂಗ್ ದ ಮಿಸ್ಟೇಕ್ಸ್, ತಪ್ಪುಗಳನ್ನ ಒಪ್ಪಿಕೊಳ್ಳೋದು ಪ್ರಾಮಾಣಿಕತೆ ಆಗುತ್ತೆ. ನನ್ನಿಂದ ತಪ್ಪಾಗ್ಬಿಟ್ಟಿದೆ ಅಂತ ಎಲ್ಲಾರಿಂದ ಮುಕ್ತವಾಗಿ ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ. ನಮ್ಮ ತಪ್ಪುಗಳನ್ನ ಮುಚ್ಚಿಡೋದಕ್ಕೆ ಅಥವಾ ಬೇರೆಯವರ ಮೇಲೆ ತಪ್ಪುಗಳನ್ನ ಹೊರಸಕ್ಕೆ ಹೋಗ್ಬಿಡ್ತಾರೆ, ಹೌದಲ್ವಾ? ಅದೆಲ್ಲ ದೌರ್ಬಲ್ಯದ ಲಕ್ಷಣ. ಓಕೆ, ಆದ್ರಿಂದ ಧೈರ್ಯವಂತರು ಮಾತ್ರ ನಮ್ಮ ನಡೆ ನುಡಿಗಳಿಗೆ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ. ಜೊತೆಗೆ ತಪ್ಪು ಒಪ್ಕೊಳೋದ್ರಿಂದ ನಾವು ನಮ್ಮ ಒಂದು ಸಂಬಂಧಗಳನ್ನ ಉಳಿಸ್ಕೊಳ್ಬಹುದು. ಈಗ ಸ್ನೇಹಿತರ ಮಧ್ಯೆ ಏನೋ ತಪ್ಪಾಗೋಯ್ತು, ಈಗ ಕ್ಷಮಿಸ್ಬಿಡಪ್ಪ, ಗೊತ್ತಾಗದೆ ಏನೋ ತಪ್ಪು ಮಾಡ್ಬಿಟ್ಟೆ, ಈ ರೀತಿ ಹೇಳೋದ್ರಿಂದ ಆ ಸಂಬಂಧಗಳನ್ನ ನಾವು ಗಟ್ಟಿಯಾಗಿ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಗೆಲ್ಲುವುದಕ್ಕಿಂತ ಸಂಬಂಧವನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ ಭಾವಿಸೋದು ಜಾಣತನ. ಓಕೆ, ನಾನ್ ಯಾಕೆ ಬಗ್ಬೇಕು ಅನ್ನುವಂತಹ ನಡವಳಿಕೆ ಬದಲಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಮರೆತು ಸಂಬಂಧಕ್ಕೆ ಬೆಲೆ ನೀಡಿ ಮುನ್ನಡೆಯೋದಿದೆಯಲ್ಲ, ಅದನ್ನ ಪ್ರಬುದ್ಧತೆ ಮತ್ತು ಧೈರ್ಯ ಅಂತ ಕರಿತೀವಿ. ಆದ್ರಿಂದ ನಮ್ಮ ಆಂತರಿಕ ಶಾಂತಿಗೆ, ಆತ್ಮವಿಶ್ವಾಸಕ್ಕೆ ನಾವು ಕ್ಷಮೆ ಕೇಳೋದ್ರಿಂದ ಯಾವತ್ತೂ ಚಿಕ್ಕವರಾಗೋದಿಲ್ಲ. ಮಹಾತ್ಮರು, ನಮ್ಮ ದೇಶದ ಮಹಾತ್ಮರು ಯಾರು? ವೆರಿ ಗುಡ್, ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ತಾರೆ, ದುರ್ಬಲರು ಎಂದಿಗೂ ಕ್ಷಮಿಸಲು ಅಥವಾ ಕ್ಷಮೆ ಕೇಳಲು ಸಾಧ್ಯ ಇಲ್ಲ. ಕ್ಷಮೆಗಳೇನಿದ್ರು ಶಕ್ತಿಶಾಲಿಗಳ ಲಕ್ಷಣ. ಅದನ್ನ ತಪ್ಪ ಮುಚ್ಚಿಡೋದು ದೌರ್ಬಲ್ಯ, ಅದನ್ನ ಒಪ್ಪಿಕೊಂಡು ಕ್ಷಮೆ ಕೇಳೋದಿದೆಯಲ್ಲ ಮತ್ತೆ ತಿದ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಶಕ್ತಿ. ಎಲ್ಲಾರು ತಪ್ಪು ಮಾಡ್ತಾರೆ, ನಾವುಗಳು ತಪ್ಪು ಮಾಡ್ತೀವಿ ಅಲ್ವಾ? ಆದ್ರಿಂದ ತಪ್ಪುಗಳಿಗೆ ಕ್ಷಮಿಸಿ, ಐ ಆಮ್ ಸಾರಿ ಅಂತ ಕೇಳಿ ಮುನ್ನಡೆಯೋದೇ ನಿಜವಾದ ಶಕ್ತಿ ಅಂತ ಹೇಳೋದ್ರ ಮೂಲಕ ಇದಾಗಿತ್ತು ಇವತ್ತಿನ ನುಡಿಮುತ್ತು. ಇವತ್ತಿನ ಸೆಷನ್ ಅನ್ನ ಆರಂಭಿಸೋಣ. ಸೊ ಸೆಷನ್ ಅಲ್ಲಿ ನಾನು ನಿಮ್ಗೆ ಹೋದ್ಸಲನ ಹೇಳಿದ್ದೆ, ಜೀವ ಜಗತ್ತಿನಲ್ಲಿ ವೈವಿಧ್ಯತೆ, ಈ ಒಂದು ಪರ್ಟಿಕ್ಯುಲರ್ ಪಾಠದ ಬಗ್ಗೆ ನಮ್ಮ ಸೆಷನ್ ಇರುತ್ತೆ. ಅದರಲ್ಲಿ ನಾವು ಸಸ್ಯಗಳಲ್ಲಿ ವೈವಿಧ್ಯತೆ, ಡೈವರ್ಸಿಟಿ ಇನ್ ಪ್ಲಾಂಟ್ಸ್, ಇದನ್ನ ಮುಗಿಸ್ಬಿಟ್ಟಿದೀವಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ನಿಮ್ಗಿರುತ್ತೆ ಅಂತ ಹೋದ್ ಸೋಮವಾರ ಹೇಳಿದ್ದೆ, ನೆನ್ಪಿದೆಯಾ ಎಲ್ಲಾರ್ಗೂ? ಪ್ರಿಪೇರ್ ಆಗಿದ್ದೀರಾ? ಸಖತ್ತಾಗಿ ಪ್ರಿಪೇರ್ ಆಗಿದ್ದೀರಾ? ಸೂಪರ್, ನೋಡೋಣ ಹಾಗಿದ್ರೆ. ಹಾಗಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ಅನ್ನ ಈಗ ನಾನು ನಿಮ್ಗೆ ಕೊಡ್ತೀನಿ. ಈ ಒಂದು ಪಾಠ ಜೀವಿಗಳಲ್ಲಿ ವೈವಿಧ್ಯತೆ ತುಂಬಾ ದೊಡ್ಡದಾದಂತಹ ಪಾಠ, ಇಟ್ಸ್ ಅ ವೆರಿ ವಾಸ್ಟ್ ಚಾಪ್ಟರ್. ಅದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ, ಸಸ್ಯಗಳದ್ದು ಪ್ರಾಣಿಗಳದೆಲ್ಲ. ಈಗ ಸಸ್ಯಗಳಲ್ಲಿ ವೈವಿಧ್ಯತೆ ಮುಗ್ಬಿಟ್ಟಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ 10 ಬಹಳ ಸರಳವಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್, ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನ ನೀವು ಆಯ್ಕೆ ಮಾಡ್ಬೇಕಾಗತ್ತೆ. ಇದು ನಮ್ಗೆ ಪಾಠದ ಕುರಿತು ನಮ್ಗಿರುವಂತಹ ಎಷ್ಟು ಮಟ್ಟಕ್ಕೆ ಅರ್ಥ ಆಗಿದೆ ಅಂತ ತಿಳಿಸ್ಕೊಡುತ್ತೆ. ಅಕಸ್ಮಾತ್ ತಪ್ಪುಗಳಾಗಿದ್ರೆ ಚಿಂತೆ ಬೇಡ, ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಏನ್ ಗೊತ್ತಿಲ್ವೋ ಮತ್ತೊಮ್ಮೆ ಅದನ್ನ ಪುನರಾವರ್ತನೆ ರಿವೈಸ್ ಮಾಡ್ದಂಗೆ ಆಗುತ್ತೆ. ಕ್ಲಿಯರ್ ವಿತ್ ದಿಸ್? ಹಾಗಾದ್ರೆ ರೆಡಿನಾ ನೀವೆಲ್ಲ ಟೆಸ್ಟ್ಗೆ? ನಾನ್ ಸ್ಕ್ರೀನ್ ಅನ್ನು ಶೇರ್ ಮಾಡಬಹುದಾ? ಓಕೆ, ನನ್ನ ಸ್ಕ್ರೀನ್ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಎಸ್, ಓಕೆ.
ಈಗ ಕೆಳಗಿನವುಗಳಲ್ಲಿ ಯಾವುದು ತಾಯಿ ಬೇರು ವ್ಯವಸ್ಥೆಗೆ ಉದಾಹರಣೆಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಟ್ಯಾಪ್ ರೂಟ್ ಸಿಸ್ಟಮ್? ಮೇಡಮ್, ಟ್ಯಾಪ್ ರೂಟ್ ಸಿಸ್ಟಮ್ ಬಗ್ಗೆ, ತಾಯಿ ಬೇರು ವ್ಯವಸ್ಥೆ ಬಗ್ಗೆ ಪಾಠ ಮಾಡಿದ್ದೆ, ನೆನ್ಪಿದ್ಯಾ? ನೆನ್ಪಿದೆ. ಓಕೆ, ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ಯಾವ್ದಿರ್ಬಹುದು ಅಂತ ಸೆಲೆಕ್ಟ್ ಮಾಡಿ. ಆಪ್ಷನ್ ಎ ಮೆಕ್ಕೆಜೋಳ, ಆಪ್ಷನ್ ಬಿ ಭತ್ತ, ಆಪ್ಷನ್ ಸಿ ಹುಲ್ಲು, ಆಪ್ಷನ್ ಡಿ ಕಡಲೆ. ಯಾವ್ದಿರಬಹುದು ಉತ್ತರ? ಕೆಳಗಿನಲ್ಲಿ ಯಾವುದು ತಾಯಿ ಬೇರು ವ್ಯವಸ್ಥೆಗೆ ಉದಾಹರಣೆ? ಆಪ್ಷನ್ ಎ ಮೆಕ್ಕೆಜೋಳ, ಆಪ್ಷನ್ ಬಿ ಭತ್ತ, ಆಪ್ಷನ್ ಸಿ ಹುಲ್ಲು, ಆಪ್ಷನ್ ಡಿ ಕಡಲೆ. ಸುಮಾರಷ್ಟು ಜನ ನನ್ಗೆ ಮೇಡಮ್ ಕಡಲೆಯಲ್ಲಿ ನಾವು ಕಡಲೆ ಅಂದ್ರೆ ಕಡಲೆಕಾಯಿ, ಶೇಂಗಾ ಬೀಜ, ಅದರಲ್ಲಿ ನಾವು ಟ್ಯಾಪ್ ರೂಟ್ ಸಿಸ್ಟಮ್ ಅನ್ನ ಕಾಣ್ತೀವಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ನೋಡೋಣ ಉತ್ತರ ಸರಿ ಇದೆಯಾ ಅಂತ. ನೆಕ್ಸ್ಟ್ ಪ್ರಶ್ನೆ ಹೋಗ್ಬಹುದಾ? ಪ್ರೀವಿಯಸ್ ಕ್ವಶನ್ ಎಲ್ಲರೂ ಸಾಲ್ವ್ ಮಾಡಿದಾಯ್ತಾ? ಹಾ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬಾ. ಸಸ್ಯಗಳು ಮಣ್ಣಿನಿಂದ ನೀರು ಮತ್ತು ಖನಿಜ ಲವಣಗಳನ್ನ ಹೀರಿಕೊಳ್ಳಲು ಸಹಾಯ ಮಾಡುವ ಭಾಗ ಯಾವುದು? ಸಸ್ಯಗಳು ಮಣ್ಣಿನಿಂದ ನೀರು ಮತ್ತು ಖನಿಜ ಲವಣಗಳನ್ನ ಹೀರಿಕೊಳ್ಳಲು ಸಹಾಯ ಮಾಡುವಂತಹ ಭಾಗ ಯಾವುದು? ಎಲೆ ಅಂತಿದಾರ ಕೆಲವರು, ಕಾಂಡ ಅಂತಿದ್ದೀರಾ, ಬೇರು ಅಂತಿದ್ದೀರಾ, ಹೂವು ಅಂತಿದ್ದೀರಾ. ಸೊ ಯಾವ್ದಿರಬಹುದು ಉತ್ತರ? ಮಣ್ಣಿನಿಂದ ನೀರು ಮತ್ತು ಖನಿಜ ಲವಣಗಳನ್ನ ಹೀರ್ಕೊಳ್ಳಿಕ್ಕೆ ನಮ್ಗೆ ಬೇರು ಸಹಾಯ ಮಾಡುತ್ತೆ ಅಂತ ಸುಮಾರಷ್ಟು ಜನ ನಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿದ್ದೀರಾ. ಇರಬಹುದಾ? ಸರಿಯಾದ ಉತ್ತರ ಇರಬಹುದಾ? ಚೆಕ್ ಮಾಡೋಣವಾ? ನೆಕ್ಸ್ಟ್ ನೋಡೋಣ. ಹೂವಿನ ಅತ್ಯಂತ ವರ್ಣರಂಜಿತ ಮತ್ತು ಆಕರ್ಷಕ ಭಾಗ ಯಾವುದು? ಹೂವಿನ ಅತ್ಯಂತ ವರ್ಣರಂಜಿತ ಮತ್ತು ಆಕರ್ಷಕ ಭಾಗ ಯಾವುದು? ಆಪ್ಷನ್ ಎ ಪುಷ್ಪ ಪಾತ್ರೆ, ಕ್ಯಾಲಿಕ್ಸ್ ಅಂತ ಕರಿತೀವಿ ನಾವು ಇದನ್ನ. ಆಪ್ಷನ್ ಬಿ ಪುಷ್ಪ ಪತ್ರ ಅಥವಾ ದಳಗಳು, ಪೆಟಲ್ಸ್ ಅಥವಾ ಕೊರೋಲಾ ಅಂತ ಕರಿತೀವಿ. ಕೊರೋನಾ ಅಲ್ಲ, ಕೊರೋಲಾ. ಆಪ್ಷನ್ ಸಿ ಕೇಸರ ಅಥವಾ ಸ್ಟ್ಯಾಮನ್. ಆಪ್ಷನ್ ಡಿ ಶಲಾಕೆ ಅಥವಾ ಪಿಸ್ಟಲ್. ಮೇಡಮ್, ನಾವ್ ಇಂಗ್ಲಿಷ್ ಪದಗಳನ್ನು ಕಲಿಬೇಕಾ? ಕಲೀರಿ. ಸಿಲೆಬಸ್ ಅಲ್ಲಿ ಇದೆಯಾ? ಇಲ್ಲ, ಕಲೀರಿ. ಓಕೆನಾ? ಈಗ ಹೇಳಿ, ಹೂವಿನ ಅತ್ಯಂತ ವರ್ಣರಂಜಿತ ಮತ್ತು ಆಕರ್ಷಕ ಭಾಗ ಯಾವುದು? ಪುಷ್ಪ ಪಾತ್ರೆ, ಸೇಪಲ್ಸ್ ಅಂತ ಸಹ ಕರೀತಾರೆ. SCPALS. ನಮ್ಮ ಹಳೆಯ ಕ್ಲಾಸ್ಗಳನ್ನ ಗಮನಿಸಿದಾಗ ಸಸ್ಯಗಳ ವಿವಿಧ ಭಾಗಗಳ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ಸಮಯದಲ್ಲಿ ಈ ಪುಷ್ಪ ಪಾತ್ರೆಯ ಬಗ್ಗೆ ಕೂಡ ನಾನು ಹೇಳಿದ್ದೆ ನಿಮ್ಗೆ, ಅಲ್ವಾ? ಸೇಪಲ್ಸ್, ಪುಷ್ಪಪತ್ರ, ಇದು ಪುಷ್ಪ ಪಾತ್ರೆ, ಇದು ಪುಷ್ಪ ಪತ್ರ ಅಥವಾ ದಳಗಳು, ಕೇಸರ ಅಥವಾ ಶಲಾಕೆ. ಯಾವ್ದಿರಬಹುದು? ಸಮಯ ಓಡ್ತಾ ಇದೆ. ಯಾವ್ದಿರಬಹುದು? ಗೆಸ್ ಮಾಡಿ. ಯಾವ್ದಿರಬಹುದು ಮೇಡಮ್? ಇದು ಪುಷ್ಪ ಪತ್ರ ಇರಬಹುದು. ಅಂದ್ರೆ ಪೆಟಲ್ಸ್ ಗಳು, ದಳಗಳು ಹೂವನ್ನ ಅತ್ಯಂತ ಆಕರ್ಷಕವಾಗಿ ಕಾಣೋ ಹಾಗೆ ಮಾಡಬಹುದು ಅಂತ ನನ್ಗೆ ಉತ್ತರಗಳು ಚಾಟ್ ಬಾಕ್ಸ್ ಅಲ್ಲಿ ಬಂದಿದೆ. ನೋಡೋಣ. ನೆಕ್ಸ್ಟ್ ಪ್ರಶ್ನೆ. ಮೆಕ್ಕೆಜೋಳ ಮತ್ತು ಗೋಧಿ ಸಸ್ಯಗಳಲ್ಲಿ ಕಂಡು ಬರುವ ಬೇರಿನ ವ್ಯವಸ್ಥೆ ಯಾವುದು? ಮೆಕ್ಕೆಜೋಳ ಮತ್ತು ಗೋಧಿ ಸಸ್ಯಗಳಲ್ಲಿ ಕಂಡು ಬರುವಂತಹ ಬೇರಿನ ವ್ಯವಸ್ಥೆ ಯಾವುದು? ಆಪ್ಷನ್ ಎ ತಾಯಿ ಬೇರು ವ್ಯವಸ್ಥೆ, ಆಪ್ಷನ್ ಬಿ ನಾರು ಬೇರು ವ್ಯವಸ್ಥೆ, ಆಪ್ಷನ್ ಸಿ ಆಧಾರ ಬೇರು, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಯಾವ್ದಿರಬಹುದು ಉತ್ತರ? ಮೆಕ್ಕೆಜೋಳ ಮತ್ತು ಗೋಧಿ ಸಸ್ಯಗಳಲ್ಲಿ ಕಂಡು ಬರುವಂತಹ ಬೇರಿನ ವ್ಯವಸ್ಥೆ ಯಾವುದು? ಸಮಯ ಓಡ್ತಾ ಇದೆ. ಸರಿಯಾದಂತಹ ಉತ್ತರವನ್ನ ಕಳಿಸ್ಬೇಕಾಗಿದೆ. ನಾರು ಬೇರು ವ್ಯವಸ್ಥೆ ಅಂತ ಸುಮಾರಷ್ಟು, ಫಿಬರಸ್ ರೂಟ್ ಸಿಸ್ಟಮ್ ಅಂತ ಸುಮಾರಷ್ಟು ಜನ ಉತ್ತರವನ್ನ ಕೊಟ್ಟಿದ್ದೀರಾ. ನೋಡೋಣ ಇದು ಸರಿ ಇದೆಯಾ ಇಲ್ವಾ ಅಂತ. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ.
ಎಲೆಯ ಮಧ್ಯಭಾಗದಲ್ಲಿ ಕಂಡುಬರುವ ದಪ್ಪನೆಯ ಗೆರೆಯನ್ನ ಅಥವಾ ನಾಳವನ್ನ ಏನೆಂದು ಕರೆಯುತ್ತಾರೆ? ಎಲೆಯ ಮಧ್ಯಭಾಗದಲ್ಲಿ ಕಂಡುಬರುವ ದಪ್ಪನೆಯ ಗೆರೆಯನ್ನು ಅಥವಾ ನಾಳವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಪತ್ರರಂಧ್ರ, ಆಪ್ಷನ್ ಬಿ ಎಲೆ ತೊಟ್ಟು, ಆಪ್ಷನ್ ಸಿ ಮಧ್ಯಸಿರೆ, ಆಪ್ಷನ್ ಡಿ ಅಂಚು. ಏನಂತ ಕರೀತಾರೆ? ಎಲೆಯ ಮಧ್ಯಭಾಗದಲ್ಲಿ, ಅಂಡರ್ಲೈನ್, ಮಧ್ಯಭಾಗದಲ್ಲಿ ಕಂಡು ಬರುವ ದಪ್ಪನೆಯ ಗೆರೆಯನ್ನ ಅಥವಾ ನಾಳವನ್ನ ಏನೆಂದು ಕರೆಯುತ್ತಾರೆ? ಸರಿಯಾದಂತಹ ಉತ್ತರವನ್ನ ಹೇಳ್ಬೇಕಾಗುತ್ತೆ. ಮಧ್ಯ ಇದೆ ಮೇಡಮ್, ಅದ್ರಿಂದ ಮಧ್ಯ ಸೀರೆ ಅಂತ ನಾವು ಸೆಲೆಕ್ಟ್ ಮಾಡ್ತಾ ಇದೀವಿ ಅಂತ ಒಂದಿಷ್ಟು ಜನ ಉತ್ತರ ಕೊಟ್ಟಿದ್ದೀರಾ. ನೋಡೋಣ ಸರಿ ಇದೆಯಾ ಇಲ್ವಾ ಅಂತ. ನೆಕ್ಸ್ಟ್ ಪ್ರಶ್ನೆ. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಅಂದ್ರೆ ಟ್ರಾನ್ಸ್ಪಿರೇಷನ್ ಪ್ರಕ್ರಿಯೆಯು ಪ್ರಮುಖವಾಗಿ ಎಲ್ಲಿ ನಡೆಯುತ್ತದೆ? ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಪ್ರಕ್ರಿಯೆಯು ಪ್ರಮುಖವಾಗಿ ಎಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಪತ್ರರಂಧ್ರಗಳ ಮೂಲಕ, ಸ್ಟೊಮ್ಯಾಟೊ ಮೂಲಕ, ಆಪ್ಷನ್ ಬಿ ಬೇರಿನಲ್ಲಿ, ಆಪ್ಷನ್ ಸಿ ಕಾಂಡದಲ್ಲಿ, ಆಪ್ಷನ್ ಡಿ ಹೂವಿನಲ್ಲಿ. ಸಮಯ ಓಡ್ತಾ ಇದೆ, ಸರಿಯಾದಂತಹ ಸೂಕ್ತವಾದಂತಹ ಉತ್ತರವನ್ನ ಆಯ್ಕೆ ಮಾಡಿ. ಏನಿರಬಹುದು ಉತ್ತರ? ಕನ್ಫ್ಯೂಸ್ ಆಗ್ತಾ ಇದೆ ಮೇಡಮ್. ಪತ್ರರಂಧ್ರಗಳಿರ್ಬೋದಾ, ಸ್ಟೊಮ್ಯಾಟೊ ಇರಬಹುದಾ? ಯಾವ್ದೋ ವಿಡಿಯೋದಲ್ಲಿ ನೀವು ತೋರಿಸಿದ್ ನೆನಪಾದಂಗ ಆಯ್ತು ಅಂತ ಒಂದಿಷ್ಟು ಜನ ಉತ್ತರ ಕೊಟ್ಟಿದ್ದೀರಾ. ನೋಡೋಣ ಉತ್ತರ ಸರಿ ಇದೆಯಾ ಏನು ಅಂತ. 7ನೇ ಪ್ರಶ್ನೆ, 7th ಕ್ವೆಶ್ಚನ್. ನೇರವಾಗಿದ್ದು ಗಟ್ಟಿಯಾದ ದಪ್ಪನೆಯ ಕಾಂಡವನ್ನ ಹೊಂದಿರುವ ಮತ್ತು ನೆಲದಿಂದ ಸಾಕಷ್ಟು ಎತ್ತರದಲ್ಲಿ ಕೊಂಬೆಗಳನ್ನ ಬಿಡುವ ಸಸ್ಯಗಳನ್ನ ಏನೆಂದು ಕರೆಯುತ್ತಾರೆ? ಮೇಡಮ್, ನೀವು ಆಪ್ಷನ್ ಕೊಡೋಕ್ಕಿಂತ ಮುಂಚೆನೆ ಉತ್ತರ ಗೊತ್ತು, ಯಾಕಂದ್ರೆ ಬೋರ್ಡ್ ಮೇಲೆಲ್ಲ ಡ್ರಾಯಿಂಗ್ ಮಾಡಿ ನಾವು ನೋಡಿದೀವಿ ಅಂತ ನೀವು ಹೇಳ್ತಿರಬಹುದು. ನೋಡೋಣ. ಆಪ್ಷನ್ ಎ ಮರಗಳು, ಆಪ್ಷನ್ ಬಿ ಗಿಡಮೂಲಿಕೆಗಳು, ಆಪ್ಷನ್ ಸಿ ಪೊದೆ ಸಸ್ಯಗಳು, ಆಪ್ಷನ್ ಡಿ ಬಳ್ಳಿಗಳು. ಯಾವ್ದಿರ್ಬಹುದು? ಮರಗಳು ಅಂತ ಹೇಳ್ತಾ ಇದ್ದೀರಾ. ಓಕೆ. ನೆಕ್ಸ್ಟ್ ಪ್ರಶ್ನೆ. ಸ್ವತಂತ್ರವಾಗಿ ನೇರವಾಗಿ ನಿಲ್ಲಲು ಸಾಧ್ಯವಾಗದೆ ಆಧಾರವನ್ನ ಹಿಡಿದುಕೊಂಡು ಮೇಲೇರುವ ಸಸ್ಯಗಳನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಗಿಡಮೂಲಿಕೆಗಳು, ಆಪ್ಷನ್ ಬಿ ಪೊದೆ ಸಸ್ಯಗಳು, ಆಪ್ಷನ್ ಸಿ ಹರಡುವ ಬಳ್ಳಿಗಳು, ಆಪ್ಷನ್ ಡಿ ಏರು ಬಳ್ಳಿಗಳು. ಕನ್ಫ್ಯೂಸ್ ಆಗ್ಬೇಡಿ. ಗಿಡಮೂಲಿಕೆಗಳು, ಪೊದೆ ಸಸ್ಯಗಳು, ಹರಡುವ ಬಳ್ಳಿಗಳನ್ನ ಕ್ರೀಪರ್ಸ್ ಅಂತ ಕರಿತೀವಿ, ಏರುವ ಬಳ್ಳಿಗಳನ್ನ ಕ್ಲೈಂಬರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಯಾವ್ದಿರಬಹುದು ಉತ್ತರ? ಗೊತ್ತಾಗ್ತಾ ಇದೆಯಾ ಮಕ್ಳೇ ಏನಿರಬಹುದು ಉತ್ತರ? ಮೇಡಮ್, ಇಲ್ಲಿ ಪ್ರಶ್ನೆಯಲ್ಲಿ ಮೇಲಿರುವ ಸಸ್ಯಗಳಿತ್ತು, ಆದ್ರಿಂದ ಏರು ಬಳ್ಳಿಗಳನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ನೋಡೋಣ. ನೆಕ್ಸ್ಟ್ 9ನೇ ಪ್ರಶ್ನೆ. ಕಾಂಡದ ಎತ್ತರ ಮತ್ತು ಸ್ವಭಾವದ ಆಧಾರದ ಮೇಲೆ ಮಾವಿನ ಮರವನ್ನು ಯಾವ ಗುಂಪಿಗೆ ಸೇರಿಸಲಾಗುತ್ತದೆ? ಅದು ಗಿಡಮೂಲಿಕೆನಾ, ಹರ್ಬಾ, ಆಪ್ಷನ್ ಬಿ ಪೊದೆ ಸಸ್ಯನಾ, ಆಪ್ಷನ್ ಸಿ ಮರನಾ, ಆಪ್ಷನ್ ಡಿ ಬಳ್ಳಿನಾ? ಏನು ಮಾವಿನ ಮರ ಯಾವ್ದಕ್ ಸೇರ್ಕೊಳ್ಳುತ್ತೆ? ಮರ ಅಂತ ಅಂದ್ಬಿಟ್ಟು ನಮ್ಗೆ ಉತ್ತರವನ್ನ ಕಳ್ಸಿದ್ದಾರೆ. ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ ಹೀಗಿದೆ. ಎಲೆಯ
ಅಗಲವಾದ ಹಸಿರು ಭಾಗವನ್ನ ಏನೆಂದು ಕರೆಯುತ್ತಾರೆ? ಒಂದು ಎಲೆಯ ಅಗಲವಾದ ಹಸಿರು ಭಾಗವನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಎಲೆ ತೊಟ್ಟು, ಪೆಟಿಯೋಲ್ ಅಂತೀವಿ. ಆಪ್ಷನ್ ಬಿ ಸಿರೆ, ಸೀರೆ ಅಲ್ಲ ಸಿರೆ, ವೇನ್. ಆಪ್ಷನ್ ಸಿ ಪತ್ರ ಫಲಕ, ಲೀಫ್ ಲ್ಯಾಮಿನಾ ಅಥವಾ ಬ್ಲೇಡ್ ಅಂತೀವಿ. ಆಪ್ಷನ್ ಡಿ ಮಧ್ಯ ಸಿರೆ ಅಥವಾ ಮಿಡ್ ರಿಬ್ ಅಂತ ಕರಿತೀವಿ. ಎಲೆಯ ಅಗಲವಾದ ಹಸಿರು ಭಾಗವನ್ನ ಏನೆಂದು ಕರೆಯುತ್ತಾರೆ? ಏನಂತ ಕರೀತಾರೆ? ಫಲಕ ಅಂತ ಸುಮಾರು ಜನ ಉತ್ತರವನ್ನ ಕೊಟ್ಟಿದ್ದೀರಾ. ಓಕೆ, ಇದಿಷ್ಟು ನೀವು ಕೊಟ್ಟಿರುವಂತಹ ಉತ್ತರವಾಗಿತ್ತು. ಈಗ ಆಲ್ ಕ್ವೆಶನ್ಸ್ ಹ್ಯಾವ್ ಬಿನ್ ಆನ್ಸರ್ಡ್. ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸಬ್ಮಿಟ್ ಮಾಡೋಣ. ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಕ್ವೆಶನ್ 1ಗೆ ಉತ್ತರ ಯಾವ್ದಿತ್ತು? ನಮ್ಗೆ ಟ್ಯಾಪ್ ರೂಟ್ ಸಿಸ್ಟಮ್ ತಾಯಿ ಬೇರು ವ್ಯವಸ್ಥೆ ಇದ್ದಿದ್ದು ಕಡಲೆಯಲ್ಲಿತ್ತು. ಕ್ವೆಶನ್ 2ಗೆ ಉತ್ತರ ಬೇರು ಸರಿಯಾಗಿದೆ. ರೈಟ್. ಸಸ್ಯಗಳು ಮಣ್ಣಿನಿಂದ ನೀರು ಮತ್ತು ಖನಿಜ ಲವಣಗಳನ್ನ ಹೀರಿಕೊಳ್ಳಲು ಸಹಾಯ ಮಾಡುವ ಭಾಗ ಬೇರು. ಕ್ವೆಶನ್ ನಂಬರ್ 3, ಹೂವಿನ ಅತ್ಯಂತ ಆಕರ್ಷಕವಾದಂತಹ ಭಾಗ ಪುಷ್ಪಪತ್ರ ಅಥವಾ ದಳಗಳು. ಕರೆಕ್ಟ್. ಮೆಕ್ಕೆಜೋಳ ಮತ್ತು ಗೋಧಿ ಸಸ್ಯಗಳಲ್ಲಿ ಕಂಡು ಬರುವಂತಹ ಬೇರಿನ ವ್ಯವಸ್ಥೆ ನಾರು ಬೇರು ವ್ಯವಸ್ಥೆ. ವೆರಿ ಗುಡ್. ಎಲೆಯ ಮಧ್ಯ ಭಾಗವನ್ನ ನಾವು ಮಧ್ಯ ಸಿರೆ ಅಂತ ಕರಿತೀವಿ. ನೇರವಾಗಿ ಕ್ಷಮಿಸಿ, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಟ್ರಾನ್ಸ್ಪಿರೇಷನ್ ಪ್ರಕ್ರಿಯೆ ಪ್ರಮುಖವಾಗಿ ಎಲ್ಲಿ ನಡೆಯುತ್ತೆ? ಪತ್ರರಂಧ್ರಗಳ ಮೂಲಕ, ಸ್ಟೊಮ್ಯಾಟೊ ಮೂಲಕ ನಡೆಯುತ್ತೆ. ಮತ್ತೆ ನೇರವಾಗಿದ್ದು ಗಟ್ಟಿಯಾಗಿ ದಪ್ಪನೆಯ ಕಾಂಡವನ್ನ ಹೊಂದಿರುವಂತಹ ಮತ್ತು ನೆಲದಿಂದ ಸಾಕಷ್ಟು ಎತ್ತರದಲ್ಲಿ ಕೊಂಬೆಗಳನ್ನ ಬಿಡುವ ಸಸ್ಯವನ್ನ ಏನಂತ ಕರಿತೀವಿ? ಮರಗಳು ಅಂತ ಕರಿತೀವಿ. ಸ್ವತಂತ್ರವಾಗಿ ನೇರವಾಗಿ ನಿಲ್ಲಲು ಸಾಧ್ಯವಾಗದೆ ಆಧಾರವನ್ನ ಹಿಡ್ಕೊಂಡು ಮೇಲೆ ಇರುವಂತಹ ಸಸ್ಯಗಳನ್ನ ಏರು ಬಳ್ಳಿಗಳು, ಕ್ಲೈಂಬರ್ಸ್ ಅಂತ ಕರಿತೀವಿ. ಕ್ಲೈಂಬರ್ಸ್ ಮತ್ತೆ ಕ್ರೀಪರ್ಸ್ ಮಧ್ಯೆ ಇರುವಂತಹ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ಬೇಕು. ಕ್ರೀಪರ್ಸ್ ನೆಲದ ಮೇಲೆ ಹರಡುವಂತಹ ಬಳ್ಳಿಗಳು, ಕ್ಲೈಂಬರ್ಸ್ ಏರು ಬಳ್ಳಿಗಳು. ಕಾಂಡದ ಎತ್ತರ ಮತ್ತು ಸ್ವಭಾವದ ಆಧಾರದ ಮೇಲೆ ಮಾವಿನ ಮರ ಸೇರುವಂತಹ ಗುಂಪು ಮರದ ಗುಂಪಿಗೆ ಸೇರುತ್ತೆ. ಎಲೆಯ ಅಗಲವಾದ ಹಸಿರು ಭಾಗವನ್ನ ನಾವು ಪತ್ರ ಫಲಕ ಅಥವಾ ಲೀಫ್ ಲ್ಯಾಮಿನಾ ಅಥವಾ ಬ್ಲೇಡ್ ಅಂತ ಕರಿತೀವಿ. ಅಗಲವಾದಂತಹ ಭಾಗವನ್ನ. ಸೊ ಇದಿಷ್ಟು 10 ಪ್ರಶ್ನೆಗಳಾಗಿತ್ತು. 10 ಪ್ರಶ್ನೆಗಳಿಗೆ 10 ಪ್ರಶ್ನೆಗಳು ಕೂಡ ಸರಿಯಾದಂತಹ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಬಿಗ್ ಕುಡೋಸ್ ಟು ಎಲ್ಲರಿಗೂ. ನಿಮ್ಮೆಲ್ಲರಿಗೂ ತುಂಬಾ ದೊಡ್ಡ ಕ್ಲಾಪ್ ನ ಹೊಡಿಬೇಕು. ಸಸ್ಯಗಳಲ್ಲಿ ವೈವಿಧ್ಯತೆ ಬಹಳ ಚೆನ್ನಾಗಿ ನಿಮ್ಮ ತಲೆಗೆ ಅರ್ಥ ಆಗಿದೆ ಅಂತ ಈ ಮೂಲಕ ನಾವು ಒಂದು ದೃಢತೆಗೆ ಬರಬಹುದು. ಓಕೆ, ನೆಕ್ಸ್ಟ್ ನಮ್ಮ ಈ ಒಂದು ಪಾಠ ಜೀವಗಳಲ್ಲಿ ಇರುವಂತಹ ವೈವಿಧ್ಯತೆಯಲ್ಲಿ ಸಸ್ಯವನ್ನ ಮುಗಿಸಿದಾಯ್ತು. ಈಗ ಪ್ರಾಣಿಗಳ ಕಡೆಗೆ ಹೋಗೋಣ. ಓಕೆ, ಪ್ರಾಣಿಗಳಲ್ಲಿರುವಂತಹ ವೈವಿಧ್ಯತೆಯ ಕಡೆಗೆ ಹೋಗೋಣ. ನೋಡಿ, ಒಂದು ಭೂಮಂಡಲದಲ್ಲಿ ಅದೆಷ್ಟೋ ರೀತಿಯಾದಂತಹ ಪ್ರಾಣಿಗಳನ್ನ ಕಾಣಬಹುದು. ಸಿಂಹ, ಆನೆ, ಕೋತಿ, ಪಾಂಡ ಅಂತೀವಿ ಇದಕ್ಕೆ. ಹಕ್ಕಿಗಳು, ನವಿಲುಗಳು, ಗೂಬೆ, ಹದ್ದು, ಗಿಣಿ, ಜೀಬ್ರಾ, ಹುಲಿ, ಗೆಂಡಾಮೃಗ. ಏನಂತೀವಿ ಇಂಗ್ಲಿಷ್ ನಲ್ಲಿ ಗೆಂಡಾಮೃಗಗೆ? ಹಿಪ್ಪೋಪೊಟೋಮಸ್. ರೈನೋಸರ್ ಇಲ್ಲಿ ಕಾಣಬಹುದು. ಆಮೇಲೆ ಇದು ಜಿಂಕೆಗಳನ್ನ ಕಾಣಬಹುದು. ನಾವಿಲ್ಲಿ ಕೃಷ್ಣ ಮೃಗವನ್ನ ಕಾಣಬಹುದು, ಜಿರಾಫಿಯನ್ನ ಕಾಣಬಹುದು, ನರಿಗಳನ್ನ ಕಾಣಬಹುದು, ಬಕಪಕ್ಷಿಗಳನ್ನ ಕಾಣಬಹುದು, ಕರಡಿಯನ್ನ ಕಾಣಬಹುದು. ಅಬ್ಬಬ್ಬ, ಎಷ್ಟು ತರದ ಒಂದು ವೈವಿಧ್ಯತೆಯನ್ನ ನಾವು ಪ್ರಾಣಿಗಳಲ್ಲಿ ಕಾಣ್ತಾ ಹೋಗ್ಬಹುದು. ನಮ್ಮ ಸುತ್ತಮುತ್ತ ಲಕ್ಷಾಂತರ ರೀತಿಯ ಪ್ರಾಣಿಗಳಿದೆ. ಇವೆಲ್ಲವನ್ನ ಒಂದೇ ರೀತಿ ಇರೋದಿಲ್ಲ. ಅವುಗಳ ಗಾತ್ರ, ವೇಟ್, ಆಹಾರ, ತಿನ್ನುವಂತಹ ಊಟ, ವಾಸಸ್ಥಳ, ಹ್ಯಾಬಿಟೇಟ್, ಜಾಗ, ಚಲಿಸುವಂತಹ ವಿಧಾನ ಮತ್ತು ದೇಹದ ರಚನೆಯ ಮೂಲಕ ಅನೇಕ ವ್ಯತ್ಯಾಸಗಳನ್ನ ಕಾಣಬಹುದು. ಈ ವ್ಯತ್ಯಾಸ ಲಾಸ್ಟ್ ಕ್ಲಾಸ್ ನಾನು ಹೇಳಿದ್ದೆ, 2 ರೀತಿಯಾದಂತಹ ಗುಣಗಳನ್ನ ಹೊಂದಿರುತ್ತೆ. ಒಂದು ಸಮಾನ ಗುಣಗಳು, ಸಾಮ್ಯತೆ. ಕೋತಿ ಎಕ್ಸಾಂಪಲ್ ಕೊಟ್ಟಿದ್ದೆ, ಮಂಗನಿಂದ ಮಾನವ ಕೇಳಿದ್ದೀರಾ? ಸಾಮ್ಯತೆ ಇರುತ್ತೆ. ಅದೇ ರೀತಿ ವ್ಯತ್ಯಾಸಗಳು, ವೈವಿಧ್ಯತೆಗಳು, ಡೈವರ್ಸಿಫಿಕೇಶನ್ ಸಹ ಇರುತ್ತೆ. ಇವುಗಳ ಬಗ್ಗೆ, ಪ್ರಾಣಿಗಳ ವೈವಿಧ್ಯತೆಯ ಬಗ್ಗೆ ನಾವು ನಮ್ಮ ಮುಂಬರುವಂತಹ ಕ್ಲಾಸ್, ಸೋಮವಾರ ಅಲ್ವಾ, ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ. ಇಲ್ಲಿಗೆ ಇವತ್ತಿನ ಒಂದು ವಿಜ್ಞಾನದ ಸೆಷನ್ ಮುಗಿಸಿದೀನಿ. ಎಲ್ಲರಲ್ಲೂ ಒಂದು ಸಾರ್ಥಕ ಭಾವನೆ ಕಾಣ್ತಾ ಇದೆ. ಯಾಕಂದ್ರೆ ಸುಮಾರಷ್ಟು ಜನಕ್ಕೆ ಉತ್ತರ ಸರಿಯಾಗಿ ಗೊತ್ತಿದೆ. ಅಕಸ್ಮಾತ್ ತಪ್ಪುಗಳಾಗಿದ್ರೆ
ಚಿಟ್ಟೆ ಬೇಡ ಕಲ್ತಂಗಾಯ್ತು. ಓಕೆನಾ? ಇದನ್ನ ಹೇಳ್ತಾ ನಮ್ಮ ಮುಂದಿನ ಸೆಗ್ಮೆಂಟ್ ಕಡೆಗೆ ಹೋಗೋಣ. ಅದೇ ಥಿಂಕಿಂಗ್ ಸೆಷನ್. ಅಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.